ಪ್ರಿಯರೇ, ದೇವರು ನಾವು ನಡೆಯಬೇಕೆಂದು ನಮಗೋಸ್ಕರವಾಗಿ ಯೇಸು ಹೊಸ ಹೊಸ ಮಾರ್ಗಗಳನ್ನು ತೆರೀತಾರೆ. ಯೇಸುವನ್ನು ಹಿಂಬಾಲಿಸುವುದು ಬಹಳ ಮುಖ್ಯ. ಯಾರು ಯೇಸುವನ್ನು ಹಿಂಬಾಲಿಸ್ತಾರೋ ಅವರಿಗೆ ಕರ್ತನು ಹೊಸತಾದಂಥ ಉಲ್ಲಾಸಭರಿತವಾದಂಥ ಒಂದು ಜೀವಿತವನ್ನು ಕೊಡುವವನಾಗಿದ್ದಾನೆ. ದೇವರಿಗೆ ಪ್ರತಿದಿನ ನಮ್ಮ ಶರೀರಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸುತ್ತಾ ಸ್ವಾರ್ಥಕ್ಕೆ ಸ್ವಚಿತ್ತಕ್ಕೆ ಸಾಯುತ್ತಾ ಹೋಗುವಂಥದ್ದು ನಿರಂತರವಾದಂಥ ಒಂದು ಉಲ್ಲಾಸಭರಿತವಾದಂಥ ಶಿಲುಬೆಯ ಮಾರ್ಗವಾಗಿದೆ. ಕರ್ತನಾದಂಥ ಯೇಸು ತೆರೆಯನ್ನು ಅರಿದು ಮಾರ್ಗವನ್ನು ಸ್ಥಾಪಿಸಿದ್ದರಿಂದ ನಾವು ಈಗ ತೆರೆಯನ್ನು ಹರಿಯಬೇಕಾಗಿಲ್ಲ. ಆದರೆ ದೇವರ ಸಮ್ಮುಖದಲ್ಲಿ ನಿರಂತರವಾಗಿ ನೆಲೆಸಬೇಕೆಂದರೆ ನಾವು ಕರ್ತನ ಮಾರ್ಗದಲ್ಲಿ ನಾವು ನಡೆಯಬೇಕು. ಕರ್ತನ ಹಾದಿಯಲ್ಲಿ ನಾವು ನಡೆಯುವುದು ಬಹಳ ಮುಖ್ಯ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1ರಲ್ಲಿ ನಾವು ನೋಡ್ತೇವೆ, ನಾವು ಓಡುವಾಗ ದಾರಿಯನ್ನು ನೋಡಿ ಓಡುವುದಲ್ಲದೆ ಯೇಸುವಿನ ಕಡೆ ದೃಷ್ಟಿ ಇಟ್ಟು ಓಡಬೇಕು. ನಾವು ಯೇಸುವಿನ ಕಡೆ ದೃಷ್ಟಿ ಇಟ್ಟು ಓಡುವುದು ಬಹಳ ಮುಖ್ಯ. ಓಟಗಾರರು ತಾವು ಓಡುವಂಥ ರಸ್ತೆಯನ್ನು ನೋಡಿ ಓಡುವುದನ್ನು ನಾವು ನೋಡ್ತೇವೆ. ಇಬ್ರಿಯ ಪತ್ರಿಕೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಏಕಂತಂದರೆ ನಾವು ನಮ್ಮ ಯೇಸುವಿನ ಕಡೆ ನಮ್ಮ ದೃಷ್ಟಿ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಈ ಲೋಕದಲ್ಲಿ ದುಃಖಭರಿತರಿದ್ದಾರೆ, ನೋವುಂಡವರಿದ್ದಾರೆ, ಹಸಿವುಂಡವರಿದ್ದಾರೆ, ಆಶ್ರಯಿಸಿಕೊಂಡವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವರೆಲ್ಲರನ್ನ ಪಾರಂಪರಿಸುವ, ಇವರೆಲ್ಲರನ್ನ ಹಸನ್ಮುಖಿಗೊಳಿಸುವ, ಇವರೆಲ್ಲರನ್ನ ಸರಿದಾರಿಗೆ ತರಿಸುವಂಥ ಹಾದಿ ಅದು ಇಜ್ಜೋಡಾಗಿ ನಡೆಯುವಂಥದ್ದು. ಶರೀರ ಭಾವವಿನ್ನು ಜೀವಂತವಾಗಿದೆ ಎಂದು ತೋರಿಸುತ್ತದೆ. ಶರೀರ ಭಾವ ಜೀವಂತವಾಗಿ ಇರುವುದಕ್ಕೆ ನಾವು ಆತನ ಹಾದಿಯಲ್ಲಿ ನಡೆಯುವಂಥದ್ದು ಬಹಳ ಮುಖ್ಯ. ನಾವು ನಡೆಯುವುದು ಎಷ್ಟು ಮುಖ್ಯವೋ ಆತನನ್ನು ಅನುಸರಿಸುವುದು ಬಹಳ ಮುಖ್ಯ. ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 22ರಲ್ಲಿ ಹೇಳ್ತದೆ, ನಾವು ನಮ್ಮ ದೇಹದಲ್ಲಿ ನಾವು ಮಾಡಿದ ಎಲ್ಲ ಪಾಪದಿಂದ ತೊಳೆಯಲ್ಪಟ್ಟು ಆತನ ಮುಂದೆ ಸರಿಯಾದವರಾಗಿದ್ದೇವೆ. ನಾವು ನೋವುಂಟು ಮಾಡಿದವರೊಡನೆ ಕ್ಷಮೆ ಕೇಳಿದ್ದೇವೆ. ಹಣದಲ್ಲಿ ನಾವು ಎಚ್ಚರಿಕೆಯಿಂದ ನಾವು ನಡೆಯುವವರಾಗಿದ್ದೇವೆ. ನಮ್ಮ ನಾಲಿಗೆ, ನಮ್ಮ ಕೈಗಳು ಆ ಅಶುದ್ಧತೆಯಿಂದ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ನಾಲಿಗೆಯನ್ನು, ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವುಗಳನ್ನು ನಾವು ಸಜೀವ ಯಜ್ಞವಾಗಿ ನಾವು ಕರ್ತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ನಾವು ಪರಿಗ್ರಹಿಸೋಣ. ಇದಾದ ಮೇಲೆ ನಾವು ನಮ್ಮ ಜೊತೆಗಿರ್ತಕ್ಕಂಥ ಸಹೋದರರ ಬಗ್ಗೆ ಯೋಚಿಸೋಣ. ಪ್ರೀತಿಸಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂದಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸುವರಾಗಿದ್ದೇವೆ. ಇದು ಬಹಳ ಮುಖ್ಯ. ಇನ್ನು ಮುಂದೆ ನಮ್ಮ ಸ್ವಾರ್ಥಕ್ಕಾಗಿ ಜೀವಿಸುವುದನ್ನು ಬಿಟ್ಟು ನಮ್ಮ ಕರ್ತನ ಪ್ರತ್ಯಕ್ಷತೆಯನ್ನು, ಆ ಪ್ರತ್ಯಕ್ಷತೆಯ ದಿನವನ್ನು ನಾವು ಕಾತುರದಿಂದ ಎದುರು ನೋಡ್ತಾ ಇರೋಣ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 23, 24, 25ರಲ್ಲಿ ನಾವು ನೋಡ್ತೇವೆ, ಸಹೋದರರ ಅನ್ಯೂನ್ಯತೆಗಾಗಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಅನ್ಯೂನ್ಯತೆಯಲ್ಲಿ ಕೂಡಿ ಬರಲು ಆಶಿಸುವವರಾಗಿದ್ದೇವೆ. ಪ್ರಿಯರೇ, ನಿರೀಕ್ಷೆ ಬಹಳ ಮುಖ್ಯ. ಆತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಕರ್ತನು ಎಲ್ಲವನ್ನು ಗ್ರಹಿಸುವವನಾಗಿದ್ದಾನೆ, ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ಸ್ವಾಮಿ. ಅಪ್ಪ, 7 ಲ್ಯಾಂಪ್ಸನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ಕುಟುಂಬಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ಸಭೆಯನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ಸಭಾಪಾಲಕರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ಇವತ್ತು
ಸಭೆಯಲ್ಲಿ ಸ್ವಾಮಿ ಒಂದು ಘನ ನಿದ್ದೆಯನ್ನು ಮಾಡಿರುವಂಥ ಎಲ್ಲ ದುರಾತ್ಮ ಆವಿಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ಯೇಸುವೆ, ಸಭೆಗಳು ಹೆಚ್ಚಾಗಲಿ ಸ್ವಾಮಿ, ಸಭಾಪಾಲಕರು ಹೆಚ್ಚಾಗಲಿ ಸ್ವಾಮಿ. ಬೋಧಿಗಂತದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರುವಂಥ ಒಂದು ಕೃಪೆಯನ್ನು ಕೊಡು. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ.